ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ 13ನೇ ಅಧ್ಯಾಯದ ಕೊನೆಯ 2 ಶ್ಲೋಕಗಳಲ್ಲಿ ಭಗವಂತ ಅರ್ಜುನನಿಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಪೂರ್ಣ ಮಾಹಿತಿಯನ್ನು ಕೊಡ್ತಾ ಆ ಒಂದು ಕ್ಷೇತ್ರಜ್ಞರ ಭೇದಗಳನ್ನು ಮತ್ತು ಪ್ರಾಣಿಗಳ ಪ್ರಕೃತಿಯನ್ನು ಮೋಕ್ಷವನ್ನು ಯಾರು ಜ್ಞಾನ ದೃಷ್ಟಿಯಿಂದ ತಿಳಿದುಕೊಳ್ತಾರೋ ಅಂಥವರು ಉತ್ತಮವಾದಂಥ ಗತಿಯನ್ನು ಹೊಂದುತ್ತಾರೆ ಅಥವಾ ಮೋಕ್ಷವನ್ನು ಪಡೀತಾರೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದ ಆ ಅಧ್ಯಾಯನ ಅಲ್ಲಿಗೆ ಮುಕ್ತಾಯ ಆಗಿತ್ತು. ಈ ದಿನ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅನ್ನುವಂಥ 14ನೇ ಅಧ್ಯಾಯವನ್ನು ಈ ದಿನ ಪ್ರಾರಂಭ ಮಾಡೋಣ. ಇಲ್ಲಿ ಗುಣತ್ರಯ ವಿಭಾಗ ಯೋಗ ಅಂತಿದ್ದಾರೆ. ಇದನ್ನು ನಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ 3 ಗುಣಗಳನ್ನು ನಾವು ತಿಳಿದಿದ್ದೀವಿ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಅನ್ನುವಂಥದ್ದು. ಆ 3 ಗುಣಗಳನ್ನು ವಿಭಾಗ ಮಾಡುವಂಥ ಗುಣತ್ರಯ ವಿಭಾಗ, ಆ 3 ಗುಣಗಳ ವಿಭಾಗ ಹೇಗೆ ಉಂಟಾಗುತ್ತೆ, ಅವು ಹೇಗೆ ಪರಿಣಾಮ ಬೀರುತ್ತೆ ಜನಗಳಲ್ಲಿ, ಜ್ಞಾನಿಗಳಲ್ಲಿ, ಸಾಮಾನ್ಯ ಜನಗಳಲ್ಲಿ ಅನ್ನುವಂಥದ್ದನ್ನು ಈ ಅಧ್ಯಾಯದ ಉದ್ದಕ್ಕೂ ಭಗವಂತ ತಿಳಿಸ್ತಾನೆ. ಆ ಅಧ್ಯಾಯದ ಮೊದಲನೆಯ 1 ಮತ್ತು 2ನೆಯ ಶ್ಲೋಕಗಳನ್ನು ಈ ದಿನ ಪ್ರಾರಂಭ ಮಾಡೋಣ. ಅಥ ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗ. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ವಿಚಾರವಂತರಾದಂಥ ಮುನಿಗಳು ಯಾವುದನ್ನು ತಿಳ್ಕೊಂಡು ಪರಮಸಿದ್ಧಿಯನ್ನು ಹೊಂದಿದರೋ ಅಂತಹ ಜ್ಞಾನಗಳಲ್ಲಿ ಉತ್ತಮವಾದ ಮತ್ತು ಶ್ರೇಷ್ಠವಾದ ಜ್ಞಾನವನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಅರ್ಜುನನಿಗೆ ಇದಕ್ಕಿಂತ ಇನ್ನೇನು ಬೇಕು? ಸಾಕ್ಷಾತ್ ಭಗವಂತ ಈ ಜ್ಞಾನದಲ್ಲಿ ಅತ್ಯುತ್ತಮವಾದಂಥದ್ದು. ಯಾವ ಮುನಿಗಳು ಎಲ್ಲ ಜ್ಞಾನಗಳನ್ನು ತಿಳಿದು, ಅವರು ಹೇಗೆ ತಿಳಿದ್ರು? 3 ಗುಣಗಳಿವೆ, ಸತ್ವಗುಣ, ರಜೋಗುಣ, ತಮೋಗುಣ. ಅವುಗಳನ್ನೆಲ್ಲ ಗೆದ್ದು ಅದನ್ನು ಮೀರಿ ಜ್ಞಾನವನ್ನು ಹೊಂದಿದಂಥ ಮುನಿಗಳು ಏನಿದಾರೋ ಅವರು ಹೊಂದಿದಂಥ ಜ್ಞಾನಗಳಲ್ಲಿ ಉತ್ತಮವಾದಂಥ ಜ್ಞಾನವನ್ನು ನಾನು ನಿನಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮತ್ತೆ ಮುಂದುವರೆದು, ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತಿ ಚ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಜ್ಞಾನವನ್ನು ಆಶ್ರಯಿಸಿ ನನ್ನ ಸಮಾನತ್ವವನ್ನು ಹೊಂದಿದಂಥ ಮುನಿಗಳು ಸೃಷ್ಟಿಕಾಲದಲ್ಲಿ ಅವರು ಹುಟ್ಟೋದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡೋದು ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಒಂದು ಮುಖ್ಯವಾದಂಥ ವಿಷಯವನ್ನು ತಿಳ್ಕೊಳ್ಬೇಕಾದ್ದು ಏನು? ಯಾರಿಗೆ ಎಲ್ಲ ಗುಣಗಳನ್ನು ಮೀರಿದಂಥ ಮತ್ತು ಯಾವುದೇ ವಾಸನೆಗಳಿಗೆ ಒಳಗಾಗದೇ ಇರತಕ್ಕಂಥ, ಅವೆಲ್ಲವುಗಳಿಂದ ಮುಕ್ತನಾಗಿರತಕ್ಕಂಥವನು ಯಾರಿದಾನೋ ಅವನು ಭಗವಂತನಂತೆಯೇ ಆಗುವನು. ನೋಡಿ, ಇಲ್ಲಿ ನಾವು ಸ್ಪಷ್ಟವಾದಂಥ ಒಂದು ಸಿದ್ಧಾಂತವನ್ನು ನಾವಿಲ್ಲಿ ಕಾಣಬಹುದು. ಅದ್ವೈತ ಸಿದ್ಧಾಂತವನ್ನು ಕಾಣಬಹುದು. ಮನುಷ್ಯ ಮತ್ತು ಭಗವಂತ ಅಂದರೆ ಜೀವಿ ಮತ್ತು ಭಗವಂತ ಎರಡೂ ಒಂದೇ ಆಗುವಂಥ ಒಂದು ಸ್ಥಿತಿ ಇದೆ. ಅದನ್ನೇ ನಾವು ಅದ್ವೈತ ಅಂತೀವಿ. ಅಲ್ಲಿ ಯಾವ ಒಂದು ಉತ್ತಮವಾದಂಥ ಜ್ಞಾನವನ್ನು ಪಡ್ಕೊತಾನೋ ಅವನು
ಭಗವಂತನಿಗೆ ಸಮಾನವಾಗಿಬಿಡ್ತಾನೆ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಎಲ್ಲ ಗುಣಗಳಿಂದ ಮುಕ್ತನಾದಂಥವನು ಭಗವಂತನಂತೆಯೇ ಆಗುವನು. ಅಂತಹವನು ಪುನಃ ಹುಟ್ಟೋದಿಲ್ಲ ಮತ್ತು ಕಷ್ಟಕಾಲದಲ್ಲಿ ವ್ಯಥೆಯನ್ನು ಪಡಲ್ಲ. ಅವನು ಹುಟ್ಟಲೇ ಇಲ್ಲ ಅಂದಾಗ ಇನ್ನು ಕಷ್ಟಕಾಲ, ಬರಗಾಲ ಇತ್ಯಾದಿಗಳಲ್ಲಿ ವ್ಯಥೆ ಪಡುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.